Welcome back to Success Academy Jamkhandi. This is Ramesh Pujari, dear students. ಪ್ರತಿ ಸಲ ಯಾವುದೇ ಒಂದು ಸಂಬಂಧಪಟ್ಟಂತ ವಿಷಯ ಅದು ಶಿಕ್ಷಣಕ್ಕೆ ಸಂಬಂಧ ಇರಬಹುದು ಅಥವಾ ಶಿಕ್ಷಕರ ನೇಮಕಾತಿ ಸಂಬಂಧ ಇರಬಹುದು ಅಥವಾ ಯಾವುದೇ ಒಂದು ಪರೀಕ್ಷೆಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟದ್ದು ಏನಾದರೂ ಇದ್ರೆ ಅದರಲ್ಲಿ ಏನಾದರೂ ಒಂದು ಜೆನ್ಯೂನ್ ಆಗಿರೋದು ಸರಿಯಾಗಿರೋದಿದ್ರೆ ನಾನು ನಿಮಗೆ ಅದ್ರ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿರ್ತೇನೆ. ಹಾಗಾದ್ರೆ ಇವತ್ತು ಥಂಬ್ನೇಲ್ ನಲ್ಲಿ ನೋಡಿದಿರಾ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಲ್ಲಿ ಶಿಕ್ಷಕರ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಒಂದು 750ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಇದಾವೆ. ಕರ್ನಾಟಕದಲ್ಲಿರುವಂತಹ PG ಮಾಡಿದವರಿಗೆ, ಆಮೇಲೆ DED ಮಾಡಿದವರಿಗೆ, BEd ಮಾಡಿದವರಿಗೆ, ವಿತ್ TET ಅಥವಾ CTET ಆಗಿದ್ದವರಿಗೆ, ಈ ತರದ ಎಲ್ಲಾ ಒಂದು ಏನು ಅರ್ಹತೆಯನ್ನು ಹೊಂದಿದ್ದಾರೆ ಅವ್ರಿಗೋಸ್ಕರ ಅಂತ ಈ ಪೋಸ್ಟ್ಗಳು ಇದಾವೆ. ನಂಬರ್ 1 ಹೇಳ್ತಾ ಇದ್ದೀನಿ, ಇದು ಸೆಂಟ್ರಲ್ ಗೌರ್ಮೆಂಟ್ ನೇಮಕಾತಿ. ಇಲ್ಲಿ ನೇಮಕಾತಿಯನ್ನ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮುಖಾಂತರ ಮಾಡ್ತಾರೆ. ಇಲ್ಲಿ ಏನ್ ಸಿಲೆಬಸ್ ಅದ, ಯಾವ ತರ ನೇಮಕಾತಿ, ಯಾವ ಎಷ್ಟು ಪೋಸ್ಟ್ ಅದ, ಸರ್ CTET ಐತೋ ಇಲ್ವೋ, TET ಐತೋ ಇಲ್ವೋ, ಇವೆಲ್ಲದರ ಮಾಹಿತಿಯನ್ನ ಕ್ಲಿಯರ್ ಆಗಿ ನಾನು ಕೊಡ್ತೀನಿ. ಕೊನೆವರೆಗೂ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಈ ಒಂದು ಶಿಕ್ಷಕರ ನೇಮಕಾತಿಯ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಮಾಹಿತಿಯನ್ನ ನೀವು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಿಮ್ಗೆ ಮತ್ತೇನೇ ಡೌಟ್ಸ್ ಇದ್ರೂ ಕೂಡ ನನ್ನ ಕೊನೆಗೆ ನೀವು ಕೇಳಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಬಹುದು. ಮೊನ್ನೆ 6ನೇ ತಾರೀಕದ ದಿನ ಈ ಒಂದು ನೇಮಕಾತಿಯ ಸುದ್ದಿ ಬಂದಿದೆ. ತಾರೀಕು 6ನೇ ತಾರೀಕಿಗೆ ಈ ಒಂದು 6ನೇ ತಾರೀಕು ದಿನ ಬಂದಂತ ನೇಮಕಾತಿಯ ವಿಷಯ ಏನಿದೆನೋ ಇದನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಡೇಟ್ಸ್ ಗಳನ್ನ. ಸೊ 6ನೇ ತಾರೀಕಿಗೆ ಡೇಟ್ ಆಫ್ ಪಬ್ಲಿಕೇಶನ್ ಆಗ್ಯದ, ಅಂದ್ರೆ ನೇಮಕಾತಿ ವಿಷಯ ಬಂದದ, ತಿಳಿತಾರಿ. ಸೊ ಈ ನೇಮಕಾತಿ ವಿಷಯವನ್ನ ನಾವು ನೋಡಿದಾಗ ಓಪನಿಂಗ್ ಆನ್ಲೈನ್ ಅಪ್ಲಿಕೇಶನ್ 7ನೇ ತಾರೀಕಿಗೆ ಪ್ರಾರಂಭ ಆಗ್ಯದ. ಆಮೇಲೆ ಕ್ಲೋಸಿಂಗ್ ಡೇಟ್ 6ನೇ ತಾರೀಕು 2ನೇ ತಿಂಗಳ ಅಂದ್ರೆ ಫೆಬ್ರವರಿ, ಅಂದ್ರೆ 1 ಮಂತ್ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇರುತ್ತ. ಕೊನೆಗೆ ಬಂದ್ಮೇಲೆ ಒಂದು ಸರ್ವರ್ ಬಿಸಿ ಆಗೋದ್ರ ಮುಖಾಂತರ ಆ ನೇಮಕಾತಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗೋದಿಲ್ಲ, ಬೇಗನೆ ಹಾಕ್ಲಿಕ್ಕೆ ಪ್ರಯತ್ನ ಪಡಿ. ಇನ್ನ ಕ್ಲೋಸಿಂಗ್ ಡೇಟ್ ಇದು ಕೊಡ್ತಾರ. ಆಮೇಲೆ ಕೆಲವು ಏನಾರ ನೀವು ಫೀಸ್ ತುಂಬುದ್ರಲ್ಲಿ ಅಥವಾ ಏನಾರ ಎಡಿಟ್ ಮಾಡೋಗಿದ್ರೆ ಮತ್ತೊಂದ್ 2 ದಿನ ಎಕ್ಸ್ಟ್ರಾ ಡೇಟ್ ಅನ್ನ ಕೊಟ್ಟಿರ್ತಾರ. ಮೊದಲನೇ ವಿಚಾರ ನಾನು ಇಲ್ಲಿ ಹೇಳೋದು ಎಲ್ಲರಿಗೂ ಏನು, ಸರ್ ಎಕ್ಸಾಮ್ ಕನ್ನಡದಲ್ಲಿ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಎಕ್ಸಾಮ್ ಕನ್ನಡದಲ್ಲಿ ಇರುತ್ತೆ, ಅರ್ಥ ಆಯ್ತಾರಿ? ಎಕ್ಸಾಮ್ ಕನ್ನಡದಲ್ಲಿ ಇರುತ್ತೆ. ಹಂಗಾರ ಕನ್ನಡದಲ್ಲಿ ಎಕ್ಸಾಮ್ ಇದೆ ಅಂತಂದ್ರೆ ನೀವೆಲ್ಲರೂ ಅಪ್ಲಿಕೇಶನ್ ಅನ್ನ ಹಾಕಬಹುದು, ಯಾರ್ಯಾರು ಆಯಾ ಕ್ವಾಲಿಫಿಕೇಶನ್ಗೆ ಎಲಿಜಿಬಿಲಿಟಿ ಇದ್ದಾರೆ. ನೋಡಿ, ಈ ನೇಮಕಾತಿ ಒಂದು ಏನು PDF ಇದೆನೋ 109 ಅಥವಾ 10 ಪೇಜ್ ಅದ. ಹೀಗಾಗಿ ತುಂಬಾ ಜನರಿಗೆ ಇದನ್ನ ಏನ್ ಓದ್ಬೇಕು, ಎಲ್ಲಿಂದ ಏನನ್ನು ತಿಳಿವಲ್ದು. ಎಲ್ಲವನ್ನು ಓದೋ ಅವಶ್ಯಕತೆ ಇಲ್ಲ, ತಿಳಿತಾರಿ. ಕೆಲವು ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರ. ಇಲ್ಲಿ ಏಜ್ ನೋಡಿ, PGT, TGT, PRT, ಅರ್ಥ ಆಯ್ತಾರಿ? ಸೊ ಪ್ರೈಮರಿ ಸ್ಕೂಲ, ಹೈಸ್ಕೂಲ, ಆಮೇಲೆ PGT ಕಾಲೇಜ, ಇವೆಲ್ಲ DED, BEd ಏನು ಇದು DED, BEd, ಆಮೇಲೆ ಇದು PG ಆದವರಿಗೆ ಎಲ್ಲರಿಗೂ ಬೇರೆ 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 ಏಜ್ ಕ್ಯಾಟಗರಿ ಕೊಟ್ಟಿದಾರ. ಇದ್ರ ಜೊತೆ ಇನ್ನೂ ಪ್ಲಸ್ 3 ಇಯರ್ಸ್ ನಿಮಗೆ ಏನಾಗುತ್ತಾ ಸಡಿಲಿಕೆ ಇರುತ್ತಾ ಬಿಕಾಸ್ ಆಫ್ ಕೊರೋನಾ, ಅರ್ಥ ಆಯ್ತಾರಿ? ಕೊರೋನಾಗೋಸ್ಕರ. ಸೊ PGT, TGT ಆದವರಿಗೆ ಸ್ವಲ್ಪ ಕಡಿಮೆ ಏಜ್ ಇರ್ತದ. ಆಮೇಲೆ PG ಆದವರಿಗೆ 18ರಿಂದ 43 ವಯಸ್ಸಿನವರೆಗೆ ಇರುತ್ತಾ. ಈ ಏಜ್ ಅನ್ನ ನೋಡ್ಕೊಂಡ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ದು ಇದ್ರೊಳಗಡೆ ಏಜ್ ಬರ್ತಿದ್ರೆ ನೀವು ಅರ್ಜಿ ಹಾಕ್ಬೋದು. ಈಗ ನೀವು ಅನ್ಬೋದು, ಸರ್ ನಾ TGT SST ಪರೀಕ್ಷೆಗೆ ಅಥವಾ SST ಟೀಚರ್ ಆಗ್ಬೇಕಂದ್ರೆ ನನ್ನ ಏಜ್ ಎಷ್ಟಿರ್ಬೇಕು, ಅದನ್ನ ನಾನು ಕೊನೆಗೆ ಹೇಳ್ಕೊಡ್ತೀನಿ. ಡೋಂಟ್ ವರಿ, ಈ ನೋಟಿಫಿಕೇಶನ್ ಅನ್ನ ಕೊನೆಗೆ ನೀವು ಯಾವ್ದಾವ್ದನ್ನ ಓದ್ಬೇಕು ಅಂತ ಹೇಳ್ಕೊಡ್ತೀನಿ. ಒಂದನೇದ್ದು ಓದ್ಬೇಕಾಗಿರೋದು ಇದನ್ನ, ನಿಮ್ದು ಎಷ್ಟು ಏಜ್ ಬರುತ್ತೆ ನೋಡ್ಕೋಬೇಕು. ಇಲ್ಲಿ ಎಲ್ಲ ಏಜ್ ಸಡಿಲಿಕ್ಕೆ ಅದು ಕೊಟ್ಟಿದ್ದಾರೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಅದನ್ನ ಕೊನೆಗೇನೆ ನೋಡೋಣ. ಯಾಕಂತಂದ್ರೆ TGT ಹಿಂದಿ ಟೀಚರ್ ಆಗ್ಬೇಕಾದ್ರೆ ಅವ್ರದ್ದು ಏಜ್ ಎಷ್ಟಿರ್ಬೇಕು ಅನ್ನೋದು ಲಿಸ್ಟ್ ಅನ್ನೇ ಒಂದು ಕರೆಕ್ಟ್ ಕೊಟ್ಟಿದ್ದಾರೆ, ಅಲ್ಲೇ ನೋಡ್ಕೊಂಡ್ಬಿಡೋಣ. ಇಲ್ಲಿ ಏನ್ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡಿ. ಅದ್ರ ಜೊತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಷ್ಟಿರ್ಬೇಕಂತ ಅದನ್ನು ಅಲ್ಲಿ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಸೊ ಅದ್ರಗೋಸ್ಕರ ತಲೆ ಕೆಡ್ಸ್ಕೊಳಿಕ್ ಹೋಗ್ಬೇಡಿ. ಇನ್ನು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತಂದ್ರೆ ನೋಡಿ, SC, ST, ಫಿಮೇಲ್, ಟ್ರಾನ್ಸ್ಜೆಂಡರ್, ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 250 ಆದ್ರೆ GM ಅಥವಾ UR
ಹಾ, ಸೊ ಅನ್ರಿಸರ್ವ್ಡ್ ಅಂತ ಏನ್ ಬರ್ತಾರೋ ಉಳ್ಕಿದವರೆಲ್ಲರಿಗೂ 500 ರೂಪಾಯಿ ಇರುತ್ತೆ. ಇನ್ನ ನಿಮಗೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ತಗೋತಾರೆ ಮೊದಲಿಗೆ, CBT, ದಟ್ ಇಸ್ ಕಾಲ್ಡ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತಗೋತಾರೆ. ಅರ್ಥ ಆಯ್ತರಿ? ನೆಕ್ಸ್ಟ್ ಇನ್ನ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಫೋಟೋ ಹೆಂಗಿರ್ಬೇಕು, ಸಿಗ್ನೇಚರ್ ಹೆಂಗಿರ್ಬೇಕು, ಅದನ್ನೆಲ್ಲವನ್ನ ನೀವು ನೋಡ್ಕೋಬಹುದು ಹಿಂದೆಗಡೆ. ಅರ್ಥ ಆಯ್ತರಿ? ಇನ್ನ ಹ್ಯಾಂಡಿಕ್ಯಾಪ್ ಇದ್ದವರಿಗೆ ಕೆಲವು ರೂಲ್ಸ್ ಗಳು ಅದಾವ, ಈ ತರ ಇದ್ರನ್ನೇ ಹ್ಯಾಂಡಿಕ್ಯಾಪ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಇದೆ, ಅದನ್ನು ಕೂಡ ನೀವು ನೋಡ್ಕೋಬಹುದು ಹಿಂದೆಗಡೆ. ತಿಳಿತಾರೆ? ನಾನು ಮೇನ್ ವಿಷಯ ಏನಿದೆ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಇನ್ನು ನೋಡಿ, ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿರುವಂತ ಎಕ್ಸಾಮದ ಒಂದು ಪ್ಯಾಟರ್ನ್ ನೋಡಿ. ನೀವು PGT ಇರ್ಬೋದು, PRT ಇರ್ಬೋದು, ಅಥವಾ TGT ಇರ್ಬೋದು, ಹೈಸ್ಕೂಲ್, ಪ್ರೈಮರಿ, ಕಾಲೇಜ್ ಯಾವುದೇ ಇದ್ರೂ ಕೂಡ 90 ನಿಮಿಷದ ಒಂದು 100 ಅಂಕದ ಒಂದು ಎಕ್ಸಾಮ್ ಇರುತ್ತ. ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರೋ ಅವ್ರಿಗೆ 120 ನಿಮಿಷ ಇರ್ತದ. ಅರ್ಥ ಆಯ್ತರಿ? ಅಂದ್ರೆ 90 ನಿಮಿಷ ಅಂತಂದ್ರೆ 1 ಗಂಟೆಯ ಸಿಂಗಲ್ ಸ್ಟೇಜ್ ಎಕ್ಸಾಮ್ ಇರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಇರುತ್ತೆ. ಸೆಕ್ಷನ್ ವೈಸ್ ಎಷ್ಟೆಷ್ಟು ಅನ್ನೋದು ಕೊಟ್ಟಿದ್ದಾರೆ ನೋಡಿ. ಜನರಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ರೀಸನಿಂಗ್, GK ಅಂಡ್ ಪ್ರೊಫೆಷನಲ್ ಅಬಿಲಿಟಿ. ಪ್ರೊಫೆಷನಲ್ ಅಬಿಲಿಟಿ ಅಂತ ಬಂದರೆ ಆಲ್ಮೋಸ್ಟ್ ಆಲ್ ಟೀಚಿಂಗ್ ಬಗ್ಗೆ ಸೈಕಾಲಜಿ ಬರುತ್ತ. ಅರ್ಥ ಆಯ್ತರಿ? ಅದರ ಮೇಲೆ 50 ಅಂಕಗಳು. ಉಳುಕಿದ್ದು GK 15, ರೀಸನಿಂಗ್ 15, ಮ್ಯಾಥ್ಸ್ 10, GS ಅಂದ್ರೆ ಜನರಲ್ ಸೈನ್ಸ್ 10, ಎಲ್ಲ ಕೂಡಿ 100 ಅಂಕಗಳು. 90 ನಿಮಿಷದ ಪರೀಕ್ಷೆ. ನೆಗೆಟಿವ್ ಅಂಕಗಳು ಇರುತ್ತದೆ. ಅರ್ಥ ಆಯ್ತರಿ? ಹಂಗಾರೆ ಸಿಲೆಬಸ್ ನೋಡ್ಲಿಕ್ಕೆ ಹೋದಾಗ ನೋಡಿ, ಮ್ಯಾಥಮೆಟಿಕ್ಸ್ ನಲ್ಲಿ ಏನ್ ಬರುತ್ತೆ, ಆಲ್ಮೋಸ್ಟ್ 6th ದಿಂದ 10th ಅಥವಾ ಫಸ್ಟ್ ಇಯರ್ ತನಕದ್ದು ನೀವು ಮ್ಯಾಥಮೆಟಿಕ್ಸ್ ನೋಡ್ಕೊಂಡ್ಬಿಟ್ರೆ ಸಾಕು. ತಿಳಿತರಿ? ಎಲ್ಲರಿಗೂ ಸೇಮ್ ಪೇಪರ್ ಇರ್ತದ, ಬಟ್ ಅಂದ್ರೆ ಪ್ಯಾಟರ್ನ್ ಸೇಮ್ ಇರ್ತದ, ಸ್ವಲ್ಪ ಕ್ವಶನ್ ಪೇಪರ್ ಲೆವೆಲ್ ಚೇಂಜ್ ಆಗತ್ತ. PGT ಹಾಕಿದವರಿಗೆ ಒಂದು ಡೇಟ್ ಎಕ್ಸಾಮ್ ಕೊಡ್ತಾರೆ, ಅವ್ರಿಗೆ ಕ್ವಶನ್ ಪೇಪರ್ ಬೇರೆ, ಬಟ್ ಪ್ಯಾಟರ್ನ್ ಸೇಮ್. PRT ದವರಿಗೆ ಸೇಮ್ ಪ್ಯಾಟರ್ನ್, ಬಟ್ ಕ್ವಾಲಿಟಿ ಆಫ್ ಕ್ವಶನ್ಸ್ ಡಿಫ್ರೆಂಟ್ ಇರ್ತಾವ ಅವ್ರವ್ರ ಲೆವೆಲ್ ಪ್ರಕಾರ. ಹಂಗ ರೀಸನಿಂಗ್ ಅದನ್ನು ಸಿಲೆಬಸ್ಗಳು ಅದಾವ, ಅನಾಲಜಿ ಟೆಸ್ಟ್, ಅಲ್ಫಾಬೆಟಿಕಲ್ ಟೆಸ್ಟ್, ನಂಬರ್ ಸೀರೀಸ್ ಇವೆಲ್ಲ ಅದಾವ. GK ಕೂಡ ನಿಮ್ಗೆ ಗೊತ್ತನದ, ಕರೆಂಟ್ ಅಫೇರ್ಸ್ ಅದ. ಇದನ್ನೆಲ್ಲ ನಾನು ಇಷ್ಟೆಲ್ಲ ಡೀಟೇಲ್ಸ್ ಆಗಿ ಹೇಳೋ ಅವಶ್ಯಕತೆ ಇರುವುದಿಲ್ಲ, ಏನ್ ಇಂಪಾರ್ಟೆಂಟ್ ಅದನ್ನ ಹೇಳ್ತಾ ಇದ್ದೀನಿ. ಇನ್ನು ಜನರಲ್ ಸೈನ್ಸ್ ಅಂತಂದ್ರೆ PCM ಅಥವಾ PCB 3 ಓದ್ಕೋಬೇಕು ನೀವು. ಅರ್ಥ ಆಯ್ತಾರಿ? ಸೊ ಇದು ಒಂದು ನಿಮಗೆ ಕೊಟ್ಟಿರುವಂತ ಸಂಕ್ಷಿಪ್ತವಾದಂತ ಸಿಲೆಬಸ್ ಅವರು. ಇನ್ನು ನೀವು ಇದನ್ನ ಮಿನಿಮಮ್ ಪರ್ಸೆಂಟೇಜ್ ಎಷ್ಟು ತಗೋಬೇಕು, 40% ತಗೊಳ್ಳೇಬೇಕು. ಅಂದ್ರೆ 100ಕ್ಕೆ 40 ಮಾತ್ರ ಕರೆಕ್ಟ್ ಆಗ್ಲೇಬೇಕು. ಇದು ಯಾರಿಗೆ? GM ಇರುವಂತ ವಿದ್ಯಾರ್ಥಿಗಳಿಗೆ. ಇನ್ನು ಉಳ್ಕಿದವ್ರು SC ST ದವರದು 30-25% ಮಾಡ್ರು ಬರುತ್ತ. ಅರ್ಥ ಆಯ್ತಾರಿ? ಬಟ್ ಇದು ಇಷ್ಟ ಆಗಿದ್ರೆ ಪಾಸ್ ಅಂತ ರ್ಯಾಂಕ್ ಬರ್ಬೇಕು ಅಂತಂದ್ರೆ ನೀವು ಆ ವೇಕೆನ್ಸಿ ಪ್ರಕಾರ ಅದಕ್ಕೆ ತಕ್ಕಂತೆ ಜಾಸ್ತಿ ಅಂಕಗಳನ್ನ ತಗೊಳ್ಳೇಬೇಕು. ಅರ್ಥ ಆಯ್ತಾರಿ? ನಿಮಗಿಲ್ಲಿ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ಒಂದು ನಡೆಸ್ತಾರೆ CBT ನಂತರ. CBT ದಲ್ಲಿ ಪಾಸ್ ಆಗಿರುವಂತ ಅಭ್ಯರ್ಥಿಗಳು ಯಾರ್ಯಾರು ಇರ್ತಾರೋ ಅವರಿಗೆ ಒಂದು ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ನಡೆಸ್ತಾರೆ. ಅರ್ಥ ಆಯ್ತಾರಿ? ಆ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂದ್ರೆ ಏನು ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತಂದ್ರೆ ಕೆಲವೊಂದು ಮ್ಯೂಸಿಕ್ ಟೀಚರ್ ಅಂತ ಇರ್ತಾವ, ನೀವು ಅಲ್ಲಿ ಮ್ಯೂಸಿಕ್ ಅನ್ನ ಮಾಡಿ ತೋರಿಸ್ಬೇಕು. ಅಕಸ್ಮಾತ್ ನೀವು PGT, PRT ಅಥವಾ TGT ಗಳಿದ್ದರೆ ನಿಮ್ಮ ಸಬ್ಜೆಕ್ಟ್ ಮೇಲೆ ನೀವು ಅಪ್ಲಿಕೇಶನ್ ಹಾಕಿದಾಗ ಆಯಾ ಸಬ್ಜೆಕ್ಟ್ ಮೇಲೆ ಒಂದು ಟೀಚಿಂಗ್ ಸ್ಕಿಲ್ ಟೆಸ್ಟ್ ನಡೆಸ್ತಾರೆ. ಅದು 100 ಮಾರ್ಕಸ್ ಎಂದು. ಅರ್ಥ ಆಯ್ತಾರಿ? ಆ 100 ಮಾರ್ಕಸ್ ಈ ತರ ಬೋರ್ಡ್ ಮೇಲೆ ಬರೆಯುವುದಕ್ಕೆ, ಈ ತರ ಟೀಚಿಂಗು, ಈ ತರ ಟೀಚಿಂಗ್ ಏಡು, ಒಟ್ಟಾರೆ ನೀವು BEd D.Ed ದಲ್ಲಿ ಏನ್ ಮಾಡಿದ್ದೀರಾ ಅದನ್ನ ಒಂದು ಮೈಕ್ರೋ ಟೀಚಿಂಗ್ ಅದು ಏನ್ ನೀವು ಮಾಡ್ತಿರ್ತಿರಲ್ಲ, ಫೈನಲಿ ಒಂದು ಟೆಸ್ಟ್ ಏನ್ ಕೊಡ್ತಿರಲ್ಲ ಟೀಚಿಂಗ್ ಮೇಲೆ, ಅದೇ ರೀತಿ ಒಂದು ಟೀಚಿಂಗ್ ಕೊಡ್ಬೇಕು. ಅದಕ್ಕೆ 100 ಅಂಕಗಳು ಇರ್ತಾವ. ಯಾರ CBT ಎಕ್ಸಾಮ್ ಅನ್ನ ಪರ್ಫೆಕ್ಟ್ ಆಗಿ ಪಾಸ್ ಮಾಡಿ ಮುಂದೆ ಬರ್ತಾರೋ ಅವ್ರಿಗೆ ಇರ್ತದ. ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತಂದ್ರೆ ಅದೇ ಮ್ಯೂಸಿಕ್ ಟೀಚರ್ಗೆ ಮ್ಯೂಸಿಕ್ ಪರ್ಫಾರ್ಮೆನ್ಸ್, ಟೀಚಿಂಗ್ ಟೀಚರ್ಗೆ ಟೀಚಿಂಗ್ ಸ್ಕಿಲ್ ಟೆಸ್ಟ್. ಇನ್ನು ಟ್ರಾನ್ಸ್ಲೇಷನ್ ಟೆಸ್ಟ್ ಅಂತಂದ್ರ ಕೆಲವೊಂದು ಹಿಂದಿ ಟ್ರಾನ್ಸ್ಲೇಟರ್ ಅಂತ ಹೇಳಿ ಕೆಲವೊಂದು ಏನದಾವಪ್ಪ ಅಲ್ಲಿ ಪೋಸ್ಟ್ ಅದಾವ, ಅವ್ರಿಗೆ ಟ್ರಾನ್ಸ್ಲೇಷನ್ ಟೆಸ್ಟ್ ಇರ್ತದ, ನಿಮಗೆ ಇರೋದಿಲ್ಲ. ಯಾರಿಗೆ? ಟೀಚರ್ಗಳಿಗೆ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ನಾನು ಹೇಳ್ತಾ ಇರೋದು ಕ್ಲಿಯರ್ ಆಗಿದ್ರೆ ಎಸ್ ಅಂತ ನೀವು ಟೈಪ್ ಮಾಡೋದು. ಅರ್ಥ ಆಯ್ತಾರಿ? ನೆಕ್ಸ್ಟ್ ಇನ್ನ ಈ ಟೀಚಿಂಗ್ ಸ್ಕಿಲ್ ಟೆಸ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಉದಾಹರಣೆಗೆ ಈಗ ನೋಡಿ, ಇಲ್ಲಿ ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿ ಅಂತದ, ಅವ್ರು ಟ್ರಾನ್ಸ್ಲೇಟರ್ ಇರುತ್ತ. ಇನ್ ಟ್ರಾನ್ಸ್ಲೇಷನ್ ಟೆಸ್ಟ್ ಅಂತ ಟ್ರಾನ್ಸ್ಲೇಷನ್ ಟೀಚರ್ಸ್ ಗಳಿಗತ್ತ ಇರ್ತದ. ಇದು ನಿಮಗಿರುವುದಿಲ್ಲ. ಯಾರಿಗೆ?
ಟೀಚರ್ಗೋಸ್ಕರ ಅಂತ ಬರಿತಾ ಇದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ಟೆಸ್ಟ್ ಅಥವಾ ಟೀಚಿಂಗ್ ಸ್ಕಿಲ್ ಟೆಸ್ಟ್ 100 ಮಾರ್ಕ್ಸ್ ಇದೇ ತಾನೇ ನಾನು ನಿಮಗೆ ಹೇಳಿದ್ದೀನಿ. ಇದು ಯಾರಿಗಾರಿಗೆ ಇರ್ತದ? PGT ದವರಿಗೆ, TGT ದವರಿಗೆ, PTI ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅವರಿಗೆ, ಆಮೇಲೆ PRT ದವರಿಗೆ, ಇವ್ರಿಗೆಲ್ಲರಿಗೂ ಇರ್ತದ. ಸೊ ಶಾಲ್ ಬಿ ಡನ್ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಟೆಸ್ಟ್, CBT ಅಂಡ್ ಟೀಚಿಂಗ್ ಸ್ಕಿಲ್ ಟೆಸ್ಟ್ ರೇಷಿಯೋ ಇಸ್ 85 and 15. ಇಲ್ಲಿ ರೇಷಿಯೋವನ್ನು ಕೂಡ ಕೊಟ್ಟಿರ್ತಾನ ನಾವು. ಅರ್ಥ ಆಯ್ತರಿ? ಸೊ ಒಟ್ಟಾರೆ ನೀವು ಚೆನ್ನಾಗಿ ಮಾಡಿದ್ರೆ ಮುಗಿದೋಯ್ತು. ಇನ್ನು ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತಂದ್ರೆ ಮ್ಯೂಸಿಕಲ್ ಟೀಚರು, ಗ್ರಾಜುಯೇಟ್ ಮ್ಯೂಸಿಕ್ ಟೀಚರು, ಆಮೇಲೆ ಕ್ರಾಫ್ಟ್ ಟೀಚರು ಅಂತ ಹಿಂಗೆ ಇರ್ತಾರ, ಡ್ರಾಯಿಂಗ್ ಟೀಚರ್ ಅಂತ ಅವ್ರಿಗೋಸ್ಕರ. ಇನ್ನು ಟೀಚಿಂಗ್ ಸ್ಕಿಲ್ ಟೆಸ್ಟ್ ಅಂತಂದ್ರೆ ಇದೆ, ನಾನು ಹೇಳಿದಿಲ್ಲ, ಟೀಚಿಂಗ್ ಅಬಿಲಿಟಿ ಹೆಂಗಿರುತ್ತ, ಟೀಚಿಂಗ್ ಮೆಥಡಾಲಜಿ, ಕಂಟೆಂಟ್ ಎಕ್ಸ್ಪರ್ಟೈಸ್ ಹೆಂಗ, ಆಮೇಲೆ ನಿಮ್ದು ರೀಸೆಂಟ್ ಡೆವಲಪ್ಮೆಂಟ್ ಇನ್ ದ ಡಿಸಿಪ್ಲಿನ್, ಕಮ್ಯುನಿಕೇಶನ್ ಸ್ಕಿಲ್ ಹೆಂಗದ, ಇದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಹೆಂಗದ, ಸಬ್ಜೆಕ್ಟ್ ಮ್ಯಾಟರ್ ನಲ್ಲಿ ನಿಮ್ದು ಏನದ, ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿ, ಯಾರು ಕ್ವಶನ್ಸ್ ಕೇಳ್ತಾರ ಮಧ್ಯದಲ್ಲಿ, ಡಿಸಿಷನ್ ಮೇಕಿಂಗ್ ಹೆಂಗದ, ಕ್ರಿಯೇಟಿವಿಟಿ, ಲೀಡರ್ಶಿಪ್, ಇವನ್ನೆಲ್ಲವನ್ನು ಕೇಳ್ಕೊತ ಹೋಗ್ತಾರ ಅವರು. ಅರ್ಥ ಆಯ್ತಾರಿ? ಇವನ್ನೆಲ್ಲವನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಟೀಚಿಂಗ್ ಸ್ಕಿಲ್ ಟೆಸ್ಟ್ ನಲ್ಲಿ. ಇನ್ನು ಪರ್ಫಾರ್ಮೆನ್ಸ್ ಟೆಸ್ಟ್ ಬಗ್ಗೆ ಅಂತೂ ನಾನು ಹೇಳ್ಕೊಟ್ಟಿದ್ದೇನೆ. ಇನ್ನು ಇದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅರ್ಥ ಆಯ್ತಾರಿ? ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನಿಮಗೆ ಒಂದು ಯಾವ ರೀತಿಯಾಗಿ ಅಂತಂತಂದ್ರೆ ಕೊನೆಗೆ ಒಂದು ಲಿಸ್ಟ್ ಅನ್ನು ಬಿಡ್ತಾರೆ, ಅವಾಗ ನಿಮ್ಗೆ ಸೆಲೆಕ್ಟ್ ಆಗಿರ್ತದೆ. ತಿಳಿತರಿ? ಇನ್ನು ಹೌ ಟು ಅಪ್ಲೈ ಅನ್ನೋದನ್ನ ನೀವೇ ಓದ್ಕೋಬಹುದು. ತಿಳಿತರಿ? ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡು ವೇಕೆನ್ಸಿ ಟೇಬಲ್ ಅನ್ನ ನೋಡಿ, ಇಲ್ಲೇನಂದಿದ್ದಾರೆ, ಪೋಸ್ಟ್ ಪ್ಯಾರಾಮೀಟರ್ ಟೇಬಲ್ ಯಾವ್ಯಾವ ಝೋನ್ಗೆ ಅಂದ್ರೆ ಈಗ ಸದರ್ನ್ ರೈಲ್ವೇಸ್ಗೆ, ನಾರ್ತ್ ಈಸ್ಟರ್ನ್ ರೈಲ್ವೆಗೆ, ಸೌತ್ ಈಸ್ಟರ್ನ್ ರೈಲ್ವೆಗೆ, ಸೆಂಟ್ರಲ್ ರೈಲ್ವೆಗೆ, ಹಿಂಗೆಲ್ಲಾಕ್ಕೂ ಒಂದೊಂದು ಝೋನ್ಗಳನ್ನ ಮಾಡಿರ್ತಾನೆ ರೈಲ್ವೆದಲ್ಲಿ. ಯಾವ ಝೋನ್ ಅಲ್ಲಿ ನಮ್ದು ವೇಕೆನ್ಸಿ ಎಷ್ಟು ಇದಾವ ಅನ್ನೋದನ್ನ ನೋಡ್ಕೋಬೇಕಂದ್ರೆ ಪೋಸ್ಟ್ ಪ್ಯಾರಾಮೀಟರ್ ಟೇಬಲ್ ಅನ್ನ ನೋಡ್ಕೋಬೇಕು ನೀವು. ಅದ್ರ ಪ್ರಕಾರ ನೋಡಿ ಅವನು ಏನಂತಾನ, ಕ್ಯಾಂಡಿಡೇಟ್ ಕ್ಯಾನ್ ಅಸರ್ಟೈನ್ ದ ಪೋಸ್ಟ್ ಆಫ್ ವಿಚ್ ಹಿ ಈಸ್ ಎಲಿಜಿಬಲ್ ಆಸ್ ಪರ್ ಕ್ವಾಲಿಫಿಕೇಶನ್, ಟೈಪ್, ಡಿಸಬಿಲಿಟಿ ಫಾರ್ ವಿಚ್ ಪೋಸ್ಟ್ ಇಸ್ ಸೂಟೇಬಲ್. ಈಗ ಉದಾಹರಣೆಗೆ ವೇಕೆನ್ಸಿ ಟೇಬಲ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು ನೀವು. ಅದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೇಕು. ನೀವೇನೋ ಈಗ ನಾವು ಕರ್ನಾಟಕದವ್ರು ಇದ್ದೀವಿ, ನಾವು ಹುಬ್ಳಿ ಅಂತ ತಿಳ್ಕೊಂಡು ಹುಬ್ಳಿದಲ್ಲಿ ಹಾಕಿದ್ರೆ, ಅಥವಾ ಹುಬ್ಳಿದಲ್ಲಿರುವಂತ ಸೌತ್ ವೆಸ್ಟರ್ನ್ ರೈಲ್ವೆಗೆ ನೀವು ಹಾಕಿದ್ರೆ, ಅಲ್ಲಿ ಹಾಕಿದ ತಕ್ಷಣ ಅಲ್ಲಿ ಆ ವೇಕೆನ್ಸಿನೇ ಇಲ್ಲ ಅಂತಂದ್ರೆ ನಿಮ್ಗೆ ಅಲ್ಲಿ ಎಲಿಜಿಬಿಲಿಟಿನೇ ಇರೋದಿಲ್ಲ, ನೀವು ಅದನ್ನ ಎಕ್ಸಾಮ್ ಬರೋದು ಉಪಯೋಗ ಇರೋದಿಲ್ಲ. ಯಾಕಂದ್ರೆ ವೇಕೆನ್ಸಿನೇ ಇಲ್ಲ. ಅದಕ್ಕೆ ವೇಕೆನ್ಸಿಯನ್ನ ನೋಡ್ಕೋಬೇಕು ನೀವು ಪೋಸ್ಟ್ ಪ್ಯಾರಾಮೀಟರ್ ಟೇಬಲ್ ನಲ್ಲಿ. ಸೊ ಮೊದಲ ಅಪ್ಲಿಕೇಶನ್ ಹಾಕೋದು ಹೆಂಗಪ್ಪ ಅಂದ್ರೆ, ಕ್ರಿಯೇಟ್ ಆನ್ ಅಕೌಂಟ್, ಮೊದಲು ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಡೀಟೇಲ್ಸ್ ಅನ್ನ ನೀವು ಹಾಕೋಬೇಕು. ಹಂಗಾರ ಬನ್ನಿ, ಲಿಸ್ಟ್ ಆಫ್ ವೆಬ್ಸೈಟ್ಸ್ ಗಳನ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ಬೆಂಗಳೂರು ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕೋಬಹುದು. ತಿಳಿತಾರಿ? ಸೊ ಏನ್ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ನಾನು ಜಾಸ್ತಿ ಏನ್ ಹೇಳ್ಕೊಡಲ್ಲ. ಎಕ್ಸಾಮ್ ಮಾತ್ರ ಕನ್ನಡದಲ್ಲಿ ಇದೆ, ಅದನ್ನೇನು ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. CBT ಎಕ್ಸಾಮ್ ಕನ್ನಡದಲ್ಲಿ ಇರ್ತದ, ಬಟ್ ನೆಕ್ಸ್ಟ್ ಟೀಚಿಂಗ್ ಸ್ಕಿಲ್ ಏನಿರ್ತದಲ್ಲ ಅದು ಇಂಗ್ಲಿಷ್ ಮೀಡಿಯಂದಾಗ ನೀವು ಮಾಡ್ಬೇಕು. ಅರ್ಥ ಆಯ್ತರಿ? ಇಲ್ಲಿ ನೋಡ್ರಿ, ಅಬ್ರಿವೇಷನ್ಸ್ ಗಳನ್ನ ಕೊಟ್ಟಿದಾನ, ಅಂದ್ರೆ ಯಾವ ಏನೇನ್ ಅಂತಾರ ಅಂತ ಹೇಳಿ. ಅವ್ರ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, TET ಅಂದ್ರೆ ಟೀಚರ್ ಅಬಿಲಿಟಿ ಟೆಸ್ಟ್, ಹಿಂಗೆಲ್ಲ ಕೊಟ್ಟಿದ್ದಾನ, ಅವನ್ನೆಲ್ಲ ನೀವು ಓದ್ಕೋಬಹುದು ಹಿಂದೆಗಡೆ. ಇನ್ನ ಪೋಸ್ಟ್ ಪ್ಯಾರಾಮೀಟರ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಸ್, ಅದ ನಂತರ ನಿಮಗೆ CBT ಒಳಗಡೆ 50 ಮಾರ್ಕ್ಸ್ ಇಂದ ಏನದಪ್ಪ ಅಂದ್ರೆ ಅದು ಸೈಕಾಲಜಿ ಅದ. ಅರ್ಥ ಆಯ್ತರಿ? ಅದ್ರದ್ದು ಒಂದು ಸಣ್ಣ ಸಿಲೆಬಸ್ ಅನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಸೆಕೆಂಡ್. ಇಲ್ಲಿದೆ ನೋಡಿ, ಜೂನಿಯರ್ ಟ್ರಾನ್ಸ್ಲೇಟರ್ ಏನ್ ಸಿಲೆಬಸ್ ಇರ್ತದ, ಆಮೇಲೆ ಸ್ಟಾಫ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಏನ್ ಸಿಲೆಬಸ್ ಇರ್ತದ, ಈ ತರ ಎಲ್ಲ ಕೊಟ್ಟಿದ್ದಾರೆ ಅವರು. ಹೇಳ್ತಾರೆ? ಅದಾದ್ಮೇಲೆ ಚೀಫ್ ಲಾ ಅಸಿಸ್ಟೆಂಟ್ ಏನ್ ಇರ್ತದ. ಸೊ ಹಿಂಗೆಲ್ಲದಕ್ಕೂ ಒಂದು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಅವರು. ತಿಳಿತಾನೆ ಹೇಳ್ತಾರದು. ಇಲ್ಲಿ ನೋಡಿ, ಆಲ್ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್, ಟ್ರೈನ್ ಗ್ರಾಜುಯೇಟ್ ಟೀಚರ್ಸ್ ಗಳಿಗೆ 50 ಮಾರ್ಕ್ಸ್ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಕೊಟ್ಟಿದ್ದಾರೆ ನೋಡ್ರಿ. ಎಜುಕೇಶನ್, ಸೈಕಾಲಜಿಕಲ್ ಫಾರ್ ಲರ್ನಿಂಗ್ 13 ರಿಂದ 18, 8 ರಿಂದ 12, 8 to 12 ಕ್ವಶನ್ಸ್, ಕರಿಕ್ಯುಲಮ್ ಡೆವಲಪ್ಮೆಂಟ್, ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇನ್ಸ್ಟ್ರಕ್ಷನ್ ಮೆಥಡ್ಸ್ ಟೀಚರ್ಸ್, ಆಮೇಲೆ ಸ್ಕಿಲ್ಸ್ ಅಂಡ್ ಕಾಂಪ್ರಿಹೆನ್ಷನ್, ಮೀನ್ಸ್ ಆಫ್ ಇನ್ಸ್ಟ್ರಕ್ಷನ್ ಡೆಲಿವರಿ, ಇವೆಲ್ಲ ಕೂಡಿ 50 ಕ್ವಶನ್ಸ್ ಗಳನ್ನ ಕೊಡ್ತಾನೆ. ಅರ್ಥ ಆಯ್ತರಿ? ಈ 50 ಕ್ವಶನ್ಸ್ ಗಳಿಗೆ ಕರೆಕ್ಟ್ ಆದ ಸಿಲೆಬಸ್ ಇಲ್ಲಿದೆ ನೋಡಿ. ಏನಂತ, ಆಲ್ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಟ್ರೈನಿಂಗ್ 50 ಅಂಕದ ಪ್ರಶ್ನೆಗಳು ಯಾವ ತರ ಬರ್ತಾವ. ತಿಳಿತರಿ? ಸೊ ಒಟ್ಟಾರೆ ಫಿಲಾಸಫಿ ಆಫ್ ಎಜುಕೇಶನ್, ಸೋಶಿಯಾಲಜಿಕಲ್ ಎಜುಕೇಶನ್ ಇನ್ ಇಂಡೆಕ್ಸ್ ಕಂಟೆಂಟ್, ಎಜುಕೇಶನ್ ಕಲ್ಚರ್, ಹ್ಯೂಮನ್ ವ್ಯಾಲ್ಯೂಸ್, ಡೆಮೋಕ್ರಸಿ ಅಂಡ್ ಎಜುಕೇಶನ್, ಬಟ್ ಸೈಕಾಲಜಿನೂ ಅದ. ಅದ್ರ ಜೊತೆ ಎಜುಕೇಶನಲ್ ರಿಫಾರ್ಮ್ಸ್ಗಳು, ಶಿಕ್ಷಣದ ಕೆಲವು ಸುಧಾರಣೆಗಳಾದ ನೀತಿಗಳ ಬಗ್ಗೆನೂ ಕೂಡ ಅವ್ರು ಕೊಟ್ಟಿರ್ತಾರ. ಇನ್ನು ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ಗೆ ಏನ್ ಸಿಲೆಬಸ್ ಅದ ಅದೆಲ್ಲ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅವರು. ತಿಳಿತಾರೆ? ಅದನ್ನೆಲ್ಲ ನೀವು ನೋಡ್ಕೋಬಹುದು. ಇನ್ನ ಪ್ಯಾರಾಮೀಟರ್ ಆಫ್ ದ ಪೋಸ್ಟ್ ಗಳನ್ನ ಹೆಂಗ್ ನೋಡ್ಕೋಬೇಕು ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ. ಎಸ್, ಜಸ್ಟ್ ಸೆಕೆಂಡ್. ಓಕೆ, ಇಲ್ಲಿ ನೋಡಿ,
ಇಲ್ಲಿ ನಂಬರ್ ಪೋಸ್ಟ್ ಪ್ಯಾರಾಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಒಂದು PDF ಅನ್ನ ಓಪನ್ ಮಾಡಿದ ಮೇಲೆ ಕ್ಯಾಟಗರಿ ನಂಬರ್ 1 ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಕಾಮರ್ಸ್ ಇವ್ರದ್ದು ಸಿಲೆಬಸ್ ಅನ್ನೋದನ್ನ ಮೇಲ್ ಕೊಟ್ಟಿದ್ದಾರೆ. ಎಕ್ಸಾಮ್ ಮಾತ್ರ ಎಲ್ಲರಿಗೂ CBT ಅಂತ ಒಂದೇ ಎಕ್ಸಾಮ್ ನಡೆಸ್ತಾರ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಟೆಸ್ಟ್ ಅಥವಾ ಟೀಚಿಂಗ್ ಸ್ಕಿಲ್ ಟೆಸ್ಟ್ ಅಂತ ನಡೆಸ್ತಾರ. ಅವೆರಡರೊಳಗೆ ನೀವು ಯಾವ್ದಾರು ಒಂದು ಬರ್ತೀರಾ, ತಿಳಿತಾರಿ? ಹಾ, ಬಟ್ ನಿಮ್ ಕ್ವಾಲಿಫಿಕೇಶನ್ MA ಅಥವಾ ಮಾಸ್ಟರ್ ಡಿಗ್ರಿ 50% ಮಾರ್ಕಸ್ ಆಗಿರ್ಬೇಕು, ಎಲ್ಲಿ MCOM ಆಗಿರ್ಬೇಕು, ವಿತ್ BEd ಆಗಿರ್ಬೇಕು. ಇಲ್ಲಿ ನಿಮ್ಗೆ TET ಕೇಳಿಲ್ಲ, CTET ಕೇಳಿಲ್ಲ, ಯಾರಿಗೆ? PGT ದವರಿಗೆ. ಬಟ್ TET, TGT, PRT ದವರಿಗೆ TET ಕೇಳಿದ್ದಾರೆ. ಪೋಸ್ಟ್ ಗ್ರಾಜುಯೇಟ್ ದವ್ರಿಗೆ ಯಾರಿಗೂ ಅವರು CTET ಕೇಳಿಲ್ಲ, TET ಕೇಳಿಲ್ಲ. ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬೋದು. ಅರ್ಥ ಆಯ್ತರಿ? ಈಗ ನಿಮ್ಮ ಪೋಸ್ಟ್ ಯಾವ್ದು ಅನ್ನೋದನ್ನ ನೀವು ಇಲ್ಲಿ ಹುಡ್ಕೋಬೇಕು. ನಿಮ್ಮ ಏಜ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ, 18ರಿಂದ 48 ಆಗಿರ್ಬೇಕು. ಇಷ್ಟು ನೀವು ಇಲ್ಲಿ ಪೋಸ್ಟ್ ಪ್ಯಾರಾಮೀಟರ್ ಅಂತ ತಿಳ್ಕೊಳ್ಳಿ. ಇನ್ನು ವೇಕೆನ್ಸಿ ಎಷ್ಟು ಅದಾವ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನೀವೇನ್ ಮಾಡ್ಬೇಕು? ಕೊನೆಗೆ ಬರ್ಬೇಕು. ಕೊನೆಗೆ ಬಂದ ಕೂಡಲೇ ಉದಾಹರಣೆ ನೋಡಿ, ಈಗ ಸದ್ಯ ನಾನು RRB ಬೆಂಗಳೂರು ಇಲ್ಲಿ ಓಪನ್ ಮಾಡಿದ್ದೇನೆ. ಸೌತ್ ವೆಸ್ಟರ್ನ್ ರೈಲ್ವೆ SWR ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚೀಫ್ ಲಾ ಅಸಿಸ್ಟೆಂಟ್ ವೇಕೆನ್ಸಿ ಅಂಡ್ UG ಎಷ್ಟು ಅದಾವ, ಅಥವಾ ನಾವಿಲ್ಲಿ ರಿಸರ್ವ್ ಇಲ್ಲಾರ್ದವ್ರಿಗೆ ಅಂದ್ರೆ ಜನರಲ್ ದವರಿಗೆ 1 ಪೋಸ್ಟ್, ST ದವರಿಗೆ 1 ಪೋಸ್ಟ್, ಟೋಟಲ್ 2 ಪೋಸ್ಟ್. ಈ ಪೋಸ್ಟ್ ಗಳನ್ನ ನೋಡ್ಕೊಂಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಅರ್ಥ ಆಯ್ತರಿ? ಯಾಕಂತಂದ್ರೆ ಆ ಅಪ್ಲಿಕೇಶನ್ ಹಾಕುವಾಗ ನಾನು ನಿನ್ನೆ ನೈಟ್ ನೋಡಿದೆ, ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಬರಿಬೇಕು. ಅಪ್ಲಿಕೇಶನ್ ಹಾಕುವಾಗಲೇ ನೀವು ಯಾವ ಝೋನ್ ಅನ್ನ ತಗೋತಿರತ್ತಾವ್ ಸೆಲೆಕ್ಟ್ ಮಾಡೋಣ. ನಮಗಲ್ಲೇ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಬೆಂಗಳೂರು ಚೂಸ್ ಮಾಡಿದ್ರಿ. ಇಲ್ಲಿ ನೋಡ್ರಿ, PGT ಮೇಲೆ ಯಾವ್ದು ವೇಕೆನ್ಸಿನೇ ಇಲ್ಲ ಇಲ್ಲಿ. ಹಂಗಾರ PGT ಮೇಲೆ ವೇಕೆನ್ಸಿ ಎಲ್ಲದಾವ? ಭೋಪಾಲ್. ಆಗ ಭೋಪಾಲ್ ಅನ್ನ ಚೂಸ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್, ನಾ PGT ಫಿಸಿಕ್ಸ್ ಟೀಚರ್ ನ ಹುಡುಕ್ತೀನಿ. ಫಿಸಿಕ್ಸ್ ಟೀಚರ್, ಪೋಸ್ಟ್ ಗ್ರಾಜುಯೇಟ್ ಟೀಚರ್ ಫಿಸಿಕ್ಸ್ ಅಂತ ಇದೆ. ಅಲ್ಲಿ ಎಷ್ಟು ಅದ ವೇಕೆನ್ಸಿ? 1 ಅದ. ತಿಳಿತರಿ? ಹಾ, 1 ಅದ. ಟೋಟಲ್ 2 ಅದಾವ. ಎಲ್ಲಿ? EWS ಅಂತ 1 ಐತೆ. ತಿಳಿತಾನ ತರದು? ಸೊ ಹಿಂಗೆ ನೀವು ಎಲ್ಲವನ್ನು ನೋಡ್ಕೊಂಡು ಕರೆಕ್ಟ್ ಆಗಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಇಲ್ಲಿ ನೋಡಿ, ಪ್ರೈಮರಿ ರೈಲ್ವೆ ಟೀಚರ್ ಎಲ್ಲದಾವ? WCR ಭೋಪಾಲ್ನಾಗ ಅದಾವ, ವೆಸ್ಟರ್ನ್ ಸೆಂಟ್ರಲ್ ರೈಲ್ವೆ. ಅರ್ಥ ಆಯ್ತರಿ? ಹಾ, ಸೊ ಅವಾಗ ನಾವ್ ಏನ್ ತಗೋತೀವಿ? 10 UG ಅದಾವ ಇಲ್ಲಿ, ಅಥವಾ UR ಅದಾವ. ತಿಳಿತರಿ? ಸೊ ಒಟ್ಟಾರೆ ನಾವೊಂದು ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿದ್ರೆ ನಮಗಿದು ತಿಳಿತದ. ಅರ್ಥ ಆಯ್ತಾನ ತರದು? ಸೊ ಒಟ್ಟಾರೆ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು. ಸಾಧ್ಯವಾದಷ್ಟು ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೆ ನೀವು ಇದನ್ನೆಲ್ಲ ಚಂದಂಗೆ ಓದ್ಕೊಳ್ಳಿ, ಚಂದಂಗೆ ನೋಡ್ಕೊಳ್ಳಿ. ಅವಾಗ ನಿಮಗೆ ಗೊತ್ತಾಗತ್ತ. ನಾನೀಗ ಸದ್ಯ ಹೇಳ್ಕೊಟ್ಟಿರೋದು ಏನೇನು ನಿಮಗೆ ಡೇಟ್ಸ್ಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಕ್ವಾಲಿಫಿಕೇಶನ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಯಾವುದು ಎಲ್ಲಿ ಸಿಗುತ್ತೆ ಅನ್ನೋದು ಹೇಳ್ಕೊಟ್ಟಿದ್ದೀನಿ, ಕೊನೆಗೆ ಎಕ್ಸಾಮ್ ಹೆಂಗ್ ನಡೆಸ್ತಾರೆ ಅಂತ ಹೇಳ್ಕೊಟ್ಟಿದ್ದೀನಿ, ಪರ್ಫಾರ್ಮೆನ್ಸ್ ಟೆಸ್ಟ್ ಅಂದ್ರೆ ಏನು, ಟೀಚಿಂಗ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. TET ಮತ್ತು CTET ಅವಶ್ಯಕತೆ ಇದೇನೋ ಇಲ್ಲೋ ಅಂತ ಅದನ್ನು ಕೂಡ ಹೇಳಿಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನನಗೆ ಕೆಳಗೆ ಕಮೆಂಟ್ ನಲ್ಲಿ ಸೆಕ್ಷನ್ ಅಲ್ಲಿ ನೀವು ಟೈಪ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಮತ್ತು ಇನ್ನೊಂದು ವಿಚಾರ, ಈ ಒಂದು ನೇಮಕಾತಿಯ ಕುರಿತು ಯಾವುದೇ ಕ್ಲಾಸ್ಗಳು ನಾನು ಮಾಡೋದಿದ್ರೆ ನಮ್ಮ ಯೂಟ್ಯೂಬ್ದಲ್ಲಿ ನಾವು ಮಾಡ್ತಾ ಇರ್ತೀವಿ. ನೀವು ಅದನ್ನ ನೋಡ್ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಚೂಸ್ ಮಾಡಿ. ಈ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಬಾಯ್.